ಹಲೋ ಗಾಯ್ಸ್, ಕುಂದಾನಗರಿ ಪ್ರಸಾದ್ ಮಾಡೋ ನಮಸ್ಕಾರಗಳು. ಹಾಗೂ ಇವರು ಅನಿಲ್ ಅಜ್ಜಿರಿ ಅಂತ, ಇವರು ಸಂತೋಷ್, ಹಾಗೆ ಇವರು ಪ್ರವೀಣ್ ಕುಮಾರ್. ಏಕೆ ಬಾಸ್, ನಾವಿವಾಗ ಹೋಗ್ತಾ ಇರೋ ಪ್ಲೇಸು ತುಂಬ ದಟ್ಟವಾದ ಅರಣ್ಯ ಪ್ರದೇಶ ಅಂತಲೇ ಹೇಳ್ಬೋದು. ತುಂಬ ದಟ್ಟವಾಗಿದೆ. ಸೊ ಮಾಡಿ. ಹಲೋ, ಫೈನಲಿ ಬಂದು ರೀಚ್ ಆಗಿದ್ದೀವಿ. ನೋಡಿರಿ ಹೆಂಗಿದೆ ಪ್ಲೇಸು, ಒಂಥರ ಸ್ವರ್ಗನೇ ಭೂಮಿ ಮೇಲೆ ಬಂದು ಇಳ್ದಂಗೆ ಆಗಿದೆ. ನೋಡಿರಿ ಏನು ಫಾಗು, ಏನು ಸಖತ್ತಾಗಿದೆ ಎಲ್ಲ ಪ್ಲೇಸ್. ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ. ನೋಡಿ ಮುಂದೆ ಯಾರು ಬರ್ತಿರೋದು ಏನು ಏನು ಎಂತ ಕಾಣಲ್ಲ, ಎಲ್ಲ ಫುಲ್ ಫಾಗ್ ಕವರ್ ಮಾಡ್ಕೊಂಡ್ಬಿಟ್ಟಿದೆ ಎಲ್ಲ ಫುಲ್ ಫಾಗ್. ಜಾಗ ಸಖತ್ತಾಗಿದೆ. ನೋಡಿ ಬ್ಯಾಕ್ ಸೈಡಲ್ಲಿ ಯಾರು ಬರ್ತಾ ಇದ್ದಾರೆ, ಅದಕ್ಕೆ ನಾವು ಎಲ್ಲರೂ ಹೊರಟಿದ್ದೀವಿ. ಏನು ಕಾಣಲ್ಲ, ಭೀಮ್ಗಢ ಕಾದಿಟ್ಟ ಅರಣ್ಯ ಪ್ರದೇಶದಲ್ಲಿ ಫುಲ್ ದಟ್ಟವಾದ ಅರಣ್ಯ ಪ್ರದೇಶ. ನೋಡಿ ಸ್ವರ್ಗನೇ ಭೂಮಿಗೆ ಇಳಿದು ಬಂದಂಗಾಗಿದೆ. ಸಖತ್ತಾಗಿದೆ ನೋಡಿ, ನಾನು ಸಖತ್ತಾಗಿದ್ದೀನಿ. ಇನ್ನು ನೀವು ಹೋಗು, ಸ್ವರ್ಗನೇ 2 ನಿಮಿಷ ಕಣ್ಮುಂದೆ ರಪ್ಪನ ಪಾಸ್ ಅನ್ನಂಗಾಯ್ತು. ಒಬ್ಬ ನೋಡಿ, ಇದು ಅತ್ಯಂತ ದಟ್ಟವಾದ ಕಾಡು ನೀರ್ಕೊಂಡು ಬರ್ತವೆ. ಇದಕ್ಕೆ ಏನಂತಾರಂದ್ರೆ ಅದು ಜಿಗಳಿ ಅಂತಾರೆ ನೋಡಿ ಫ್ರೆಂಡ್ಸ್. ಡೇಂಜರ್ ಅಂದರೆ ಇದು ನೋಡೋಕೆ ಫಸ್ಟು ಸ್ಟಾರ್ಟಿಂಗಲ್ಲಿ ತುದಿ ಇದೆ ಇಲ್ಲಲ್ಲ ತಿನ್ನಾಗಿರುತ್ತೆ, ಬಟ್ ಆಮೇಲೆ ಮನುಷ್ಯನ ರಕ್ತ ಎಲ್ಲ ಹೀರಿ ಅಷ್ಟು ಫ್ಯಾಟ್ ಆಗಿದೆಯಲ್ಲ ಕೆಳಗಡೆ, ಆ ರೀತಿ ಫ್ಯಾಟ್ ಆಗಿಬಿಡುತ್ತೆ. ನೋಡಿ ಯಾವ ರೀತಿ ಎಲ್ಲ ರಕ್ತ ಹೀರಿದೆ ನೋಡಿ. ಒಬ್ಬ ಇದು ನೋಡಿ, ಆವಾಗಲೇ ತೋರಿಸಿದ್ನಲ್ಲ ಜಿಗಳಿ ಅಂತ, ಎಲ್ಲ ನಮ್ಮ ಕೈ ಕಾಲುಗಳೆಲ್ಲ ಹತ್ಕೊಂಡ್ಬಿಟ್ಟಿದೆ. ಹತ್ಕೊಂಡು ರಕ್ತ ಹೀರಿ ಹೆಂಗಾಗಿದೆ ನೋಡಿ, ರಕ್ತ ಎಲ್ಲ ಹೀರಿಬಿಡ್ತು ಗುರುವೆ. ನೋಡಿ ಎಲ್ಲ ಕಾಲದಲ್ಲ ರಕ್ತ ಹೆಂಗೆ ತೆಗೆದುಬಿಟ್ಟಿದೆ ಅಂತ ನೋಡಿ, ಕಾಣ್ತಿದೆಯಲ್ಲ. ಇದು ನೋಡಿ, ಇಲ್ಲೇ ಸ್ವಲ್ಪ ದೂರದಲ್ಲೇ, ಅಂದರೆ ಇಲ್ಲೇ ಸ್ವಲ್ಪ ದೂರದಲ್ಲೇ ಕರಡಿ ಮನೆ ಇದೆ, ಕರಡಿ ವಾಸಿಸೋ ಸ್ಥಳ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗೋಕ್ಕೆ ಯಾರೂ ಬರ್ತಾಯಿಲ್ಲ, ಮನೆಗೆ ಬರ್ತಾಯಿಲ್ಲ, ಹೆದರ್ತಾಯಿದ್ರು. ನಾನು ಏನಿದೆ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೆಂಗಿದೆ ಕರಡಿ ಮನೆ ಅಂತ. ಕರಡಿಗಳು ವಾಸಿಸ್ಲಿಕ್ಕೆ ಹೆಂಗೆ ಮಾಡ್ಕೊಂಡಿದ್ದಾರೆ ನೋಡಿ ಮನೆ ಅಂತ ಕಾಣ್ತಿದೆಯಲ್ಲ, ನೋಡಿದ್ರಲ್ಲ ಫ್ರೆಂಡ್ಸ್. ಇದು ನೋಡಿ ಚಿಕ್ಕದಾಗಿದೆ, ಮತ್ತೊಂದು ಮುಂದೆಲ್ಲೊಂದು ದೊಡ್ಡದಾಗಿದೆ, ತೋರಿಸ್ತೀನಿ ಇವಾಗ. ಇದು ನೋಡಿ ಚಿಕ್ಕದಾಗಿ, ಅದು ಕಲ್ಲೆಲ್ಲ ಹೊಡೆದು ಅವು ವಾಸಿಸಲಿಕ್ಕೆ ಮನೆ ಮಾಡ್ಕೊಂಡಿರ್ತವೆ ಕರಡಿಗಳು. ಯಾವ ರೀತಿಯಾಗಿದೆ ನೋಡಿ, ಅದೇ ರೀತಿ ಮತ್ತು ಮುಂದೆ ಇದೆ, ಮುಂದೆ ಮತ್ತು ದೊಡ್ಡದಾಗಿದೆ ಕರಡಿ ಮನೆ. ಕರಡಿಗಳು ಒಬ್ಬ ಅಲ್ಲಿದೆ ನೋಡಿ, ಕಾಣ್ತಿದೆಯಲ್ಲ, ಅಲ್ಲಿದೆ ನೋಡಿ, ಕಾಣ್ತಿದೆಯಲ್ಲ, ಅದು ಕರಡಿಗಳು ವಾಸಿಸ್ಲಿಕ್ಕೆ ಮಾಡ್ಕೊಂಡು ಮನೆಗಳು. ಹೆದರಿಕೆ ಆಗ್ತಿದೆ, ಬಟ್ ಆದರೂ ನೋಡೋಣ ಅಂತ ಒಬ್ಬನೇ ಹೋಗ್ತಾಯಿದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂದ್ಗಡೆ ಇದ್ದಾರೆ. ಫಸ್ಟ್ ನಾನು ಹೋಗಿ ನೋಡಿ ಏನು ಇಲ್ಲ ಅಂತ ಅಂದಮೇಲೆ ಬರ್ತಾರೆ ಅವರು. ನೋಡೋಣ, ತುಂಬ ಭಯ ಆಗ್ತಿದೆ ಮುಂದೆ ಹೋಗಲಿಕ್ಕೆ. ಸದ್ಯಕ್ಕೆ ಯಾವುದು ಕರಡಿ ಇಲ್ಲ ಅನಿಸುತ್ತೆ, ಯಾವುದು ಕರಡಿ ಇಲ್ಲ. ಏನಿಲ್ಲಪ್ಪ ಬಟ್ ಸಖತ್ತಾಗಿದೆ ನೋಡಿ ಯಾವ ರೀತಿಯಾಗಿದೆ ಕರಡಿ ಮನೆ.
ನೋಡಿ, ಎಷ್ಟೇ ಮಳೆ ಆದರೂ ಒಳಗೆ ಸ್ವಲ್ಪ ನೀರು ಬರಲ್ಲ. ಅಂದರೆ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಕರಡಿಗಳು ವಾಸಿಸಲಿಕ್ಕೆ. ಸಖತ್ತಾಗಿದೆ.